ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಓರಿಯೋ ಬಿಸ್ಕೆಟ್ ಯೂಸ್ ಮಾಡಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡಿರೋ ಹೊಸ ಅಡುಗೆದು ನೋಟಿಫಿಕೇಶನ್ ಸಿಗುತ್ತೆ. ಮನೇಲಿರೋ ಯಾವುದಾದ್ರೂ ಹಳೆ ಪಾತ್ರೆ ಯೂಸ್ ಮಾಡಿಲ್ಲದೆ ಇರೋಂಥದ್ದು ಯಾವುದಾದ್ರೂ ಪಾತ್ರೆ ಇದ್ದರೆ ನಾನು ಆ ಥರದ ಹಳೆ ಪಾತ್ರೆ ತೊಗೊಂಡಿದ್ದೀನಿ. ಸೊ ಇದ್ರ ಕೆಳಗಡೆ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಪುಡಿ ಉಪ್ಪು ಹಾಕಿದ ಮೇಲೆ ಒಂದು ಕಪ್ ಮಾಮೂಲಿ ಕಪ್ ಇರುತ್ತಲ್ಲ ಮನೇಲಿ ಯೂಸ್ ಮಾಡೋಂಥದ್ದು, ಆ ಕಪ್ನ ಇದ್ರ ಕೆಳಗಡೆ ಇಟ್ಟು ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡೋಕ್ಕಿಡೋಣ. ಮಿಕ್ಸಿಗೆ ಅರ್ಧ ಕಪ್ ಸಕ್ಕರೆ, ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ, 120 ಗ್ರಾಮ್ದು 2 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಈಗ ಇದನ್ನು ಪೀಸ್ ಮಾಡಿ ಮಿಕ್ಸಿ ಒಳಗೆ ಹಾಕೊಳ್ಳೋಣ. 1 ಕಪ್ ಹಾಲು ತೊಗೊಂಡಿದ್ದೀನಿ, ಅದರಲ್ಲಿ 3/4 ಕಪ್ ಮಾತ್ರ ಹಾಕ್ತೀನಿ, ಇನ್ನು 1/4 ಕಪ್ನ ಕೊನೆಗೆ ಹಾಕೋಣ. ಈಗ ಚೆನ್ನಾಗಿ ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಳೋಣ. ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ, ಯಾವುದಾದ್ರೂ ಅಲ್ಯೂಮಿನಿಯಂ ಪಾತ್ರೆ ತೊಗೊಬೋದು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲಾಂದರೆ A4 ಸೈಜ್ ಶೀಟಿಗೆ ಎಣ್ಣೆ ಹಾಕಿ ಮೋಲ್ಡ್ ಏನು ಶೇಪ್ ಇದೆ ಅಥವಾ ಪಾತ್ರೆ ಯಾವ ಶೇಪ್ ಇದೆ ಆ ಶೇಪಿಗೆ ಕಟ್ ಮಾಡ್ಕೊಬೋದು. ಇಲ್ಲಾಂದರೆ ಎಣ್ಣೆ ಹಚ್ಚಿ ಸ್ವಲ್ಪ ಮೈದಾ ಹಿಟ್ಟು ಉದುರಿಸಿ ಅದನ್ನು ಟಿನ್ ರೆಡಿ ಮಾಡ್ಕೋಬೋದು. ನಾವು ರುಬ್ಬಿರೋ ಬಿಸ್ಕೆಟ್ ಬ್ಯಾಟರ್ನ ಈಗ ಬೌಲೊಳಗೆ ಹಾಕೊಳ್ಳೋಣ. ಈಗ ರುಬ್ಬಿರೋ ಓರಿಯೋ ಬಿಸ್ಕೆಟ್ ಪೌಡರ್ಗೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೋತಿದ್ದೀನಿ. ಬೇಕಿಂಗ್ ಪೌಡರ್ ಆದರೂ ಹಾಕ್ಬೋದು, ಇಲ್ಲಾಂದರೆ 1 ಸ್ಯಾಶೆ ಇನೋ ಆದರೂ ಹಾಕೋಬಹುದು. ಈಗ ನಾವು ಉಳಿಸಿರೋ 1/4 ಕಪ್ ಹಾಲನ್ನ ಇದ್ರ ಮೇಲೆ ಹಾಕಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಈಗ ಇದನ್ನು ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಮೋಲ್ಡ್ನ 1-2 ಸರ್ತಿ ಟ್ಯಾಪ್ ಮಾಡ್ಕೊಳ್ಳೋಣ. ಇದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಹೊರಗಡೆ ಬರುತ್ತೆ. ಈಗ ಈ ಪಾತ್ರೆ ಬಿಸಿಯಾಗಿದೆ. ತಕ್ಷಣಕ್ಕೆ ಇದರಲ್ಲಿರೋ ಹೀಟೆಲ್ಲ ಹೊರಗಡೆ ಬರದೇ ಇದ್ದ ಹಾಗೆ ತಕ್ಷಣಕ್ಕೆ ಇದನ್ನ ಇಟ್ಟು ಮುಚ್ಚಳ ಮುಚ್ಚಿಬಿಡೋಣ. ಮುಚ್ಚಳ ತೆಗೆದ ತಕ್ಷಣಕ್ಕೆ ಪಾತ್ರೆನ ಒಳಗಡೆ ಇಡಿ, ಯಾಕಂದರೆ ಅದರಲ್ಲಿರೋ ಹೀಟೆಲ್ಲ ಹೊರಗಡೆ ಬಂದರೆ ಅದು ಪ್ರೀ ಹೀಟ್ ಆದಂಗೆ ಆಗಲ್ಲ. ಈಗ ಇದನ್ನು 40ರಿಂದ 45 ನಿಮಿಷ ಬೇಕ್ ಮಾಡೋಣ. ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ, 250 ಗ್ರಾಮ್ಸ್ದು. ಇದರಲ್ಲಿ ನಾನು 1 ಬಾರ್ ಅಷ್ಟೇ, 2 ಬಾರ್ ಇದೆ, ಇದರಲ್ಲಿ 1 ಬಾರ್ ಅಷ್ಟೇ ಯೂಸ್ ಮಾಡ್ತೀನಿ. ಒಂದು ಚಾಕು ತೊಗೊಂಡು ಇದನ್ನು ಚೆನ್ನಾಗಿ ಪೀಸ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ನಲವತ್ತು ನಿಮಿಷ ಆಗಿದೆ. ಈಗ ನೋಡ್ಬೋದು ಕೇಕ್ ಫುಲ್ ಬೇಕಾಗಿದೆ. ಈಗ ಇದನ್ನು ಹೊರಗಡೆ ತೆಗೆದು ಒಂದು 10 ನಿಮಿಷ ಕೂಲ್ ಆಗೋಕ್ಕೆ ಇಡೋಣ. ಕೇಕ್ ಸ್ವಲ್ಪ ತಣ್ಣಾಗಿದೆ, ಇನ್ನೂ ಸ್ವಲ್ಪ ಬಿಸಿನೇ ಇದೆ. ಈಗ ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಲ್ಲ ಕಡೆ ಸೈಡ್ಸ್ ಎಲ್ಲ ಆಗಲೇ ಬಿಟ್ಟಿದೆ. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಕೇಕ್ ಅಂತ ಹೇಳಿ. ಓರಿಯೋ ಸ್ಪಾಂಜ್ ಕೇಕ್ ರೆಡಿಯಾಗಿದೆ. ನಾವು ಇದಕ್ಕೆ ಬೇಕಾಗಿರೋ ಗನಾಶ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ ಅಷ್ಟು ಹಾಲನ್ನ ಚೆನ್ನಾಗಿ ಬಿಸಿಯಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಅದನ್ನು ಹಾಕೋತಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗೋ ತನಕ. ಈ ಗನಾಶ್ ಮಿಕ್ಸ್ಚರ್ನ ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಚಾಕ್ಲೇಟ್ ತಿಕ್ಕಾಗೋ ತನಕ ಬಿಸಿ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಗನಾಶ್ ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ ಮೇಲೆ ಒಂದು ಸ್ಟೀಲ್ ಕಪ್ ಇಟ್ಟು ನಾವು ಮಾಡಿರೋ ಕೇಕ್ನ ಅದ್ರ ಮೇಲೆ ಇಟ್ಕೊಳ್ಳೋಣ. ಈಗ ನಾವು ಮಾಡಿರೋ ಗನಾಶ್ನ ಕೇಕ್ ಮೇಲೆ ಹಾಕ್ಕೊಂಡು ಹೋಗೋಣ. ಈಗ ಇದನ್ನು ತೆಗೆದು ಪ್ಲೇಟಿಗೆ ಇಟ್ಕೊಳ್ಳೋಣ. ಈ ಉಳಿದಿರೋ ಚಾಕ್ಲೇಟ್ ಗನಾಶ್ನ ಫ್ರೀಸರಲ್ಲಿ ಇಟ್ಟಿದ್ರೆ ಇನ್ನೊಂದು ಸರ್ತಿ ಯಾವಾಗಾದರೂ ಕೇಕ್ ಮಾಡುವಾಗ ಯೂಸ್ ಮಾಡ್ಕೋಬಹುದು. ಡೆಕೋರೇಷನ್ಗೋಸ್ಕರ ನಾನಿಲ್ಲಿ ಸ್ವಲ್ಪ ತುರಿದಿಟ್ಟಿರೋ ಚಾಕ್ಲೇಟ್ ಯೂಸ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಕಲರ್ ಸ್ಪ್ರಿಂಕಲ್ಸ್ ಹಾಕ್ತಿದ್ದೀನಿ.
ಕೇವಲ 4 ಸಾಮಗ್ರಿ ಯೂಸ್ ಮಾಡಿ ಓರಿಯೋ ಬಿಸ್ಕೆಟ್ ಕೇಕ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.